ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮನಿಶ್ರೇಯಸ್ ವ್ಲಾಗ್ಸ್ ಕನ್ನಡ. ಫ್ರೆಂಡ್ಸ್, ಇವತ್ತು ನಾನು SVK ಪ್ಯಾಲೇಸ್ಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ ಇಲ್ಲಿ ಸ್ಯಾರಿಗಳನ್ನ ಹಾಕಿದ್ದಾರೆ. ಇದು ಬಂದು ಚೌಟ್ರಿ. ನಿನ್ನೆ ಒಂದು ವಿಡಿಯೋದಲ್ಲಿ ನಿಮ್ಗೆ ಆಲ್ರೆಡಿ ಶೇರ್ ಮಾಡಿದ್ದೀನಿ ಇದು ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು. ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಇನ್ನೊಂದು ಸಲ ಅಡ್ರೆಸ್ನ ಕೇಳಿ, ಬೇಕಾದವರು ಶೇರ್ ಮಾಡ್ತೀನಿ. ಇನ್ನು 3 ದಿನಗಳ ಕಾಲ ಅಷ್ಟೇ ಇರೋದು. ದಯವಿಟ್ಟು ಎಲ್ಲರೂ ಹೋಗಿ ಇಲ್ಲಿ ಪರ್ಚೇಸ್ ಮಾಡಿ. ತುಂಬ ರಿಯಾಯಿತಿ ದರದಲ್ಲಿ ನಿಮಗೆ ಯಾವ ಸ್ಯಾರಿ ಬೇಕೋ, ಸಿಂಪಲ್ ಸ್ಯಾರಿಯಿಂದ ಗ್ರ್ಯಾಂಡ್ ಲುಕ್ ಕೊಡೋ ಸ್ಯಾರಿವರೆಗೂ ಇಲ್ಲಿ ಇದೆ. ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಇಲ್ಲಿ. ದಯವಿಟ್ಟು ಒಂದು ಸಲ ವಿಸಿಟ್ ಕೊಡಿ. ನಿಮಗೆ ಇಷ್ಟ ಆದರೆ ತಗೊಳ್ಳಿ. ಫ್ರೆಂಡ್ಸ್, ಇವರೇ ನೋಡಿ, ಇದ್ರ ಓನರು. ವರ್ಷ ಕೂಡ ಇದೇ ಚೌಟ್ರಿನಲ್ಲಿ ಈ ಟೈಮಲ್ಲೇ ಹಾಕ್ತಾರೆ. ವರಮಹಾಲಕ್ಷ್ಮಿ ಹಬ್ಬವರೆಗೂ ಇದಿರುತ್ತೆ. ನೆಕ್ಸ್ಟ್ ಆಮೇಲೆ ಇರೋದು ಡೌಟು ಫ್ರೆಂಡ್ಸ್, ಇರಲ್ಲ ಅಂತ ಹೇಳಿದ್ರು ನಾನು ಕೇಳಿದ್ದಕ್ಕೆ. ನೀವು ಆದಷ್ಟು ಬೇಗ ಹೋಗಿ ತಗೊಳ್ಳಿ. ನಿಜವಾಗ್ಲೂ ಸೀರೆಗಳಂತೂ ತುಂಬ ಚೆನ್ನಾಗಿದೆ. ನಾನು ನಿಮ್ಮೊಂದಿಗೆ ಯಾವ್ಯಾವ ಸೀರೆ ಇದೆ, ಏನೇನು ಡಿಸೈನ್ ಇದೆ, ಯಾವ್ಯಾವ ಕಲರ್ಸ್ ಇದೆ ಎಲ್ಲ ಕೂಡ ಈ ವಿಡಿಯೋ ಮೂಲಕ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಬನ್ನಿ ನೋಡೋಣ. ಫ್ರೆಂಡ್ಸ್, ಇವಾಗ ನಿಮಗೆ ತೋರಿಸ್ತಾ ಇರೋದು ಸ್ಯಾರಿಗಳು ಬಂದು ಎಷ್ಟಿರ್ಬೋದು ಹೇಳಿ? 1000 ರೂಪೀಸ್ ಅಷ್ಟೇ. ಇಲ್ಲಿ ಇವಾಗ ತೋರಿಸ್ತಾ ಇರೋ ಸ್ಯಾರಿಗಳೆಲ್ಲ ಸೇಮ್ ರೇಟೇ, 1000 ರೂಪೀಸ್. ಫಿಕ್ಸೆಡ್ ರೇಟು, ಬಾರ್ಗೇನಿಂಗ್ ಇಲ್ಲ. ನೋಡಿ, ಯಾವ ಕಲರ್ ಬೇಕೋ ಎಲ್ಲ ಕಲರ್ ಕೂಡ ಸಿಗುತ್ತೆ. ತುಂಬ ಕಲೆಕ್ಷನ್ ಇದೆ. ನಿಮಗೆ ಬೇಕಾದವರು ವಿಸಿಟ್ ಮಾಡಬಹುದು. ನೋಡಿ, ಇಲ್ಲಿ ತೋರಿಸ್ತಿದ್ದೀನಿ. ಎಷ್ಟೆಷ್ಟು ಚೆನ್ನಾಗಿರೋ ಕಲರ್ಸ್ಗಳಿದೆ ನೋಡಿ ಫ್ರೆಂಡ್ಸ್. ಮತ್ತು ಕ್ವಾಲಿಟಿ ವೈಸು ಮಾತಾಡೋ ಹಾಗಿಲ್ಲ, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿನೂ. ನಿಜವಾಗೂ ಫಂಕ್ಷನ್ಗಳಿಗೆಲ್ಲ ಚೆನ್ನಾಗಿದೆ ವೇರ್ ಮಾಡೋದಕ್ಕೆ. ನೋಡಿ, ಈ ಕಲರ್ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು. ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ನೋಡಿ. 1000 ರೂಪೀಸ್ ಇದು. ಡಿಸೈನ್ಗಳು ಬೇಕಾದಷ್ಟು ಡಿಸೈನ್ಗಳು ಇದೆ ಇಲ್ಲಿ. ನಿಮ್ಗೆ ಯಾವ ಡಿಸೈನ್ ಬೇಕೋ ಅದು ಸೆಲೆಕ್ಷನ್ ಮಾಡ್ಕೋಬೋದು. ಮತ್ತು ಯಾವ ಕಲರ್ ಬೇಕೋ ಸೆಲೆಕ್ಷನ್ ಮಾಡ್ಕೋಬೋದು. ಮತ್ತು ಕ್ವಾಲಿಟಿ ವೈಸು ಮಾತಾಡೋಗಿಲ್ಲ. ಕ್ವಾಲಿಟಿ ವೈಸೂ ಸಹ ಅಲ್ಲಿ ಹೋದರೆ ವಾಪಸ್ ಬರಬೇಕು ಅನಿಸಲ್ಲ ಫ್ರೆಂಡ್ಸ್. ನಿಜವಾಗೂ ಪರ್ಚೇಸ್ ಮಾಡಲೇಬೇಕನ್ಸುತ್ತೆ. ಯಾಕಂದರೆ ಇಷ್ಟು ಕಡಿಮೆ ರೇಟ್ ಯಾರೂ ಕೊಡಲ್ಲ. ತುಂಬ ಕಡಿಮೆ ಅಂತಲೇ ಅನ್ನಿಸ್ತು ನನಗೆ. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆನೇ. ನೋಡಿ ಏನು ಚೆನ್ನಾಗಿದೆ ಸ್ಯಾರಿಗಳಂತ. ಅಲ್ಲಿಗೋದ್ರೆ ಯಾವ್ದು ತೊಗೋಬೇಕು ಅಂತಲೇ ಗೊತ್ತಾಗಲ್ಲ ಫ್ರೆಂಡ್ಸ್. ನನಗೆ ಎಲ್ಲಾದರೂ ಸೀರೆ ಅಂಗಡಿಗಳಿಗೆ ಸೀರೆ ತೊಗೊಬರೋದಕ್ಕೆ ಹೋದರೆ ನಿಜವಾಗೂ ಯಾವ ಸೀರೆ ಸೆಲೆಕ್ಟ್ ಮಾಡಬೇಕಂತ ಗೊತ್ತೇ ಆಗಲ್ಲ. ಯಾಕಂದರೆ ಒಂದು ತೊಗೊಂಡ್ರೆ ಯಾವುದೋ ಚೆನ್ನಾಗಿತ್ತು, ಇದು ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ತೊಗೊಂಡಾದ್ಮೇಲೆ. ಬಟ್ ಇಲ್ಲೂ ಅದೇ ಕನ್ಫ್ಯೂಷನ್ ನನಗೆ. ಯಾವ್ದು ತೊಗೋಬೇಕಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಒಂದಕ್ಕಿಂತ ಒಂದು ಚೆನ್ನಾಗೇ ಇದೆ, ಕಲರಲ್ಲಾಗಲಿ ಕ್ವಾಲಿಟಿನಲ್ಲಾಗಲಿ. ಯಾವ್ದು ತೊಗೋತೀನಿ ಅಂತಲೇ ಗೊತ್ತಿಲ್ಲ. ನೋಡೋಣ ಯಾವ್ದು ತೊಗೋತೀನಿ ಅಂತ ಹೇಳಿ. ನೋಡಿ, ಇದಂತೂ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ನೀಟಾಗಿ ಸ್ಯಾರಿ ಹಾಕ್ಕೊಂಡು ನೀಟಾಗಿ ರೆಡಿ ಆದರೆ ಎಷ್ಟು ಸಖತ್ತಾಗಿ ಕಾಣಿಸಿದೆ ಗೊತ್ತಾ ಈ ಸ್ಯಾರಿ ಅಂತೂ. ಒಂದಕ್ಕಿಂತ ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ಫ್ರೆಂಡ್ಸ್ ಬೆಳಗ್ಗೆನೇ ಹೋಗ್ಬಿಟ್ಟಿದ್ದೆ, ಹಾಗಾಗಿ ಜನ ಇಲ್ಲಿ ಸ್ವಲ್ಪ ಕಡಿಮೆ. ಇನ್ನೂ ಸ್ವಲ್ಪ 11 ಈ ಥರ ಆಯ್ತಾ ಫುಲ್ಲು ರಶ್ ಆಗಿಬಿಡುತ್ತೆ. ನಾನು ಮಾರ್ನಿಂಗ್ಗೆ ಹೋಗಿರೋದ್ರಿಂದ ಸ್ವಲ್ಪ ಆರಾಮಾಗಿ ನೋಡಿ ತೊಗೊಳಕ್ಕೆ ಈಸಿ ಆಯಿತು ನನಗೆ. ಇಲ್ಲ ಅಂತಂದರೆ ಜನಗಳ ಗಲಾಟಿನಲ್ಲಿ ಇವಾಗ ಗೊತ್ತೇ ಅಲ್ಲ ನಿಮಗೆ, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಯಾವ ಅಂಗಡಿನಲ್ಲೂ ಸಹ ಜನ ಇಲ್ಲ ಅನ್ನೋ ಆಗಿಲ್ಲ. ಎಲ್ಲ ಸಹ ಸ್ಯಾರಿ ಪರ್ಚೇಸ್ ಮಾಡಲೇಬೇಕಿರುತ್ತಲ್ಲ. ಪಾಪ ಜನ ಎಲ್ಲ ಕಡೆಯೂ ಇರ್ತಾರೆ. ಅದರಲ್ಲೂ ಈ ಥರ ಸೇಲ್ಗೆ ಹಾಕಿದರೆ ಕೇಳೋ ಹಾಗೆ ಇಲ್ಲ, ಜನ ತುಂಬಿರ್ತಾರೆ. ನಾನು ಅದಕ್ಕೇ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಬೇಗ ಬಂದುಬಿಟ್ಟೆ. ಇದು 9 ಗಂಟೆಗೆ ಓಪನ್ ಇತ್ತು, ಹಾಗಾಗಿ ನಾನು ಬೇಗ ಬಂದೆ. ಫ್ರೆಂಡ್ಸ್, ಯಾರೆಲ್ಲ ವಿಡಿಯೋನ ವಾಚ್ ಮಾಡ್ತಾಯಿದ್ದೀರಾ, ಯಾರು ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು, ಕಮೆಂಟ್ ಮಾಡೋದನ್ನು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಲೇಬೇಡಿ ಆಯಿತಾ.
ಫ್ರೆಂಡ್ಸ್ ಅದು ಸೀರೆಗಳನ್ನೆಲ್ಲ ಕಟ್ಟಿ ಇಟ್ಬಿಟ್ಟಿದ್ರು. ಯಾಕೆ ಅಂತ ಹೇಳಿದ್ರೆ ಎಲ್ಲ ಬಂದು ಓಪನ್ ಮಾಡಿ ನೋಡಿ ಮತ್ತೆ ಅವ್ರಿಗೆ ಫೋಲ್ಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಯಾವುದಾದ್ರೂ ಸೀರೆ ಸೆಲೆಕ್ಟ್ ಮಾಡಿದ್ರೆ ಅದನ್ನ ಓಪನ್ ಮಾಡಿ ತೋರಿಸೋರು. ಡ್ಯಾಮೇಜಸ್ ಏನಾದರೂ ಇದ್ದರೆ ನೋಡ್ಕೋಬೋದಿತ್ತು. ನೋಡಿ ಇಲ್ಲೊಂದು ಓಪನ್ ಇತ್ತು ಸ್ಯಾರಿ, ಅದು ತೋರಿಸ್ತೆ ನಿಮಗೆ. ನೋಡಿ ಈ ಥರ ಎಲ್ಲ ಟ್ಯಾಗ್ ಹಾಕಿ ಇಟ್ಬಿಟ್ಟಿರ್ತಾರೆ. ಬಂದವರೆಲ್ಲ ಓಪನ್ ಮಾಡಿ ನೋಡ್ತಾರಲ್ಲ, ಸೊ ಪಾಪ ಅವ್ರಿಗೂ ಕಷ್ಟ ಆಗಬಾರ್ದಂತ ಹೇಳಿ ಆ ಥರ ಇಟ್ಟಿದ್ರು. ನಾನು ಕೆಲವೊಂದು ಓಪನ್ ಇರೋ ಸೀರೆಗಳನ್ನ ನಿಮಗೆ ತೋರಿಸ್ದೆ. ಫ್ರೆಂಡ್ಸ್, ನಾನು ಯಾವ ಸೀರೆನ ತೊಗೊಂಡೆ ಅಂತ ಹೇಳ್ಬಿಟ್ಟು ನಿಮಗೆ ಹಬ್ಬ ಆದಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ ಯಾವ್ದು ತೊಗೊಂಡಿದ್ದೀನಿ ನಾನು ಅಂತ ಹೇಳ್ಬಿಟ್ಟು.
ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಎಲ್ರಿಗೂ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್.